नगरातील गणाचारी गल्लीमध्ये महापालिकेच्या जागेवर समुदाय भवनाच्या बांधकामाच्या विषयावर 2 गटांमध्ये वाद होऊन दोघे जखमी झाले आणि त्यांना जिल्हा रुग्णालयात दाखल करण्यात आले अशी घटना मंगळवारी घडली। राजू तळवार आणि सुदेश लाठी हे जखमी झाले आहेत। पालिकेची जागा अतिक्रमित झाल्याच्या तक्रारीच्या पार्श्वभूमीवर मंगळवारी पालिका कर्मचारी अतिक्रमण पाहण्यासाठी आले असता हा वाद उफाळून आला। ही घटना खडे बाजार पोलीस ठाण्याच्या हद्दीत घडली। समुदाय भवनाच्या बांधकामासाठी जागा वापरण्याच्या मुद्द्यावरून 2 गटांमध्ये वाद झाला आणि हाणामारीमध्ये दोघे जखमी झाले। घटनास्थळी पोलीस पोहोचले आणि परिस्थितीची पाहणी केली। जखमींच्या जबाबाच्या आधारे गुन्हा दाखल करण्याचा विचार पोलीस करत आहेत। पालिकेचे सदस्य शंकर पाटील म्हणाले की गणाचारी गल्लीमध्ये महापालिकेची जागा आहे। तिथे खाटीक समाजातील काही लोक 2014 पासून मेंढ्यांची विक्री करत होते आणि त्यांनी अतिक्रमण केले। गल्लीतील नागरिकांनी या जागेवर समुदाय भवन असावे असा आग्रह धरला। या कामासाठी 20 लाख रुपयांचं अनुदान मंजूर झालंय। ಇಲ್ಲಿ ಬಕ್ರಿ ಮಂಡಿ ಒಳಗೆ ಸರ್ ಮಹಾನಗರ ಪಾಲಿಕೆಗೆ ಸೇರಿದ್ದು ಜಾಗ ಐತೆ ಸರ್। ಅದು ಆ ಜಾಗದ ಮೇಲೆ ಸಾಕಷ್ಟು ವರ್ಷದಿಂದ ಅಂದರೆ 2014ರಿಂದ ಸರ್ ಅಲ್ಲಿ ನಾವು ಕುರಿ ಮಾರಾಟ ಮಾಡ್ತೀವಿ, ಆಮೇಲೆ ಇಲ್ಲಿ ನಾವು ಬರ್ತೀವಿ, ನಮಗೊಂದು ಇಲ್ಲಿ ಒಂದು ವ್ಯವಸ್ಥೆ ಮಾಡ್ಕೋತೀವಿ ಕುಂಟ್ರಾಗೋದು ಅಂತ ಹೇಳಿ ಗಲ್ಲಿ ಜನರಿಗೆ ಕನ್ವಿನ್ಸ್ ಮಾಡಿ ಅಲ್ಲಿ ಒಂದು ಆಫೀಸ್ ಕಟ್ಕೊಂಡು ಎಲ್ಲ ಅತಿಕ್ರಮಣ ಮಾಡ್ಕೊಂಡು ಕಂಪೌಂಡದು ಹಾಕೊಂಡು ಎಲ್ಲ ತಮ್ಮದು ಮಾಡ್ಕೊಂಡ್ರು ಸರ್। ಅವರಲ್ಲಿ ಎಲ್ಲ ಕಂಪೌಂಡದು ಹಾಕೊಂಡಾದ್ಮೇಲೆ ಗಲ್ಲಿ ಜನರಿಗೆ ಅವರೆಲ್ಲ ಹೊರಗಿನವ್ರು ಸರ್। ಗಲ್ಲಿ ಜನರಿಗೆ ನೀವು ಇಲ್ಲಿ ಬರಬೇಡ್ರಿ, ಇಲ್ಲಿ ನೀವು ನಿಂತಿರಬೇಡ್ರಿ, ಇಲ್ಲಿ ನೀವು ಬೈಕ್ ಪಾರ್ಕಿಂಗ್ ಮಾಡಬೇಡ್ರಿ, ನಿಮ್ದೇನು ಸಂಬಂಧ ಇಲ್ಲ, ಜಾಗ ನಮ್ದು ಅಂತ ಹೇಳಿ ಮಾಡ್ಕೊತ ಬಂದರು। ಅಲ್ಲಿ ಗಣಪತಿ ಗುಡಿ ಮತ್ತೊಂದು ಬಿರ್ತಿ ಗುಡಿ ಸರ್, ಆ ಗುಡಿಗೂ ಹೋಗೋಕ್ಕೆಲ್ಲ ವಿರೋಧ ಮಾಡಕತ್ತರು। ಇಲ್ಲಿ ನೀವು ಗುಡಿಗೂ ಬರೋದಿಲ್ಲ, ಹಾಗೆಲ್ಲ ಚಾಲೂ ಮಾಡಂತೆ ಸರ್। ಗಲ್ಲಿ ಜನರಿಗೆ ಅವ್ರಿಗೆ ಒಂದು ಸ್ವಲ್ಪ ಘರ್ಷಣೆ ಚಾಲೂ ಆಗಿತ್ತು ಸರ್। ಆಮೇಲೆ ಗಲ್ಲಿ ಜನರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್। ಅಲ್ಲಿ ಅವ್ರೇನು ಕೇಳ್ತಾರೆ, ಆ ಜಾಗ ಬಿಟ್ಟು ಮಹಾನಗರ ಪಾಲಿಕೆ ಸೇರಿದ್ದು ಇನ್ನೊಂದು ಸರ್ವೆ ನಂಬರ್ ಬೇರೆ ಜಾಗ ಐತೆ ಸರ್। ಆ ಜಾಗದ ಮೇಲೆ ಒಂದು ಸಮುದಾಯ ಭವನ ಆಗಬೇಕು ಅಂತ ಅಲ್ಲಿ ಗಲ್ಲಿ ಜನರು ಕೇಳಾದ್ಮೇಲೆ ಅಲ್ಲಿ ಒಂದನ್ನು ಮಹಾನಗರ ಪಾಲಿಕೆ ವತಿಯಿಂದ ಒಂದು ಸಮುದಾಯ ಭವನ ಸ್ಯಾಂಕ್ಷನ್ ಆಯ್ತು ಸರ್। ಸಮುದಾಯ ಭವನ ಸ್ಯಾಂಕ್ಷನ್ ಆಗಿ ಒಂದು 20 ಲಕ್ಷ ರೂಪಾಯಿ ಮಂಜೂರಾಯ್ತು ಸರ್। ಅದಕ್ಕೆ ಆಮೇಲೆ ಮಂಜೂರಾಗಿ ಆ ಸಮುದಾಯ ಭವನಕ್ಕೂ ಅವ್ರು ವಿರೋಧ ಮಾಡಕತ್ತಿದ್ರು, ಮತ್ತು ಅದು ಜಾಗ ನಮ್ದು ಅಂತೇಳಿ ಕುಂತಿರು ಸರ್ ಅವರು। ಅದು ಜಾಗ ನಮ್ದು ಅಂತೇಳಿ ಅಂದಮೇಲೆ ಮಹಾನಗರ ಪಾಲಿಕೆ ಇದ್ದವರು ಇದನ್ನು ಸಮುದಾಯ ಭವನ ಕೆಲಸ ನಿಲ್ಲಿಸಿದ್ರು। ಕೆಲಸ ನಿಲ್ಲಿಸಾದ್ಮೇಲೆ ಗಣಾಚಾರಿ ಗಲ್ಲಿ ಜನ, ಅಲ್ಲಿ ಆಜುಬಾಜುಕಿನವ್ರ ಜನ, ವಾರ್ಡ್ ನಂಬರ್ 7 ಜನ ಅಲ್ಲಿ ಹೋಗಿ ನಿನ್ನೆ ಡಿ ಸಿ ಅವ್ರಿಗೆ ಮತ್ತು ಕಾರ್ಪೊರೇಷನ್ ಕಮಿಷನರ್ಗೆ ಮನವಿ ಕೊಟ್ಟು ಇದು ಮಹಾನಗರ ಪಾಲಿಕೆ ಜಾಗ ಐತಿ, ಇದನ್ನು ಅತಿಕ್ರಮಣ ತೆರವುಗೊಳಿಸಬೇಕು, ಆಮೇಲೆ ಅಲ್ಲಿ ಒಂದು ಭವನ ಆಗಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಂಡ್ರು ಸರ್। ಆ ವಿನಂತಿಗೆ ಹೋಗ್ಕೊಟ್ಟು ಸರ್ ಇವತ್ತು ಸರ್ವೆ ಮಾಡೋಕೆ ಅಲ್ಲಿ ಸರ್ವೇಯರು ಮತ್ತು ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿಗಳು ಬಂದಿದ್ದರು। ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಂದ ತಕ್ಷಣ ಅಲ್ಲಿ ಅವ್ರದ್ದು ಒಂದು ಸ್ವಲ್ಪ ಕಿರಿಕಿರಿ ಚಾಲೂ ಇತ್ತು ಸರ್। ಅದು ಕಿರಿಕಿರಿ ಚಾಲೂ ಮಾಡ್ಕೊತ ಆಮೇಲೆ ಲಾಸ್ಟಿಗೆ ಏನಾಯ್ತು ಸರ್, ಸರ್ವೆ ಮುಗೀತು। ಸರ್ವೆ ಮುಗಿದಾದ್ಮೇಲೆ ಅಲ್ಲಿ ಮಹಾನಗರ ಪಾಲಿಕೆಯವರು ಸಾಕಷ್ಟು ಅವರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ರು ಸರ್। ಇಲ್ಲಿ ಭವನ ಆಗಿದ್ದು ಇದೆಲ್ಲ ಸಮಾಜದವ್ರಿಗೆ ಉಪಯೋಗ ಆಕೈತಿ, ಅದು ಯಾರಿಗೂ ನುಕ್ಸಾನ್ ಇಲ್ಲ, ಎಲ್ಲ ಚಲೋ ಐತಿ ಅಂತ ಹೇಳಿ ತಿಳಿಸೋ ಪ್ರಯತ್ನ ಮಾಡಿದ್ರು। ಅವ್ರು ಏನಾದ್ರು ಇಲ್ಲಿ ಗಣಪತಿ ಗುಡಿಗೆ ಬೇದೆ ಗುಡಿಗೆ ಅವ್ರ ಸಮುದಾಯ ಭವನ ಕಟ್ಕೊಂಡಾದ್ಮೇಲೆ ಇಲ್ಲಿ ಗುಡಿಗಳಿಗೆ ಬರುವಂಗಿಲ್ಲ ಅಂತ ಹೇಳಿ ಏನೋ ಅನ್ನಕತ್ತಾರೆ ಸರ್ ಅವರು। ಹಿಂಗೆ ಅದು ಮಾತಿಗೆ ಬೆಳೆದ ಅಲ್ಲಿ ಇವರು ನಮ್ಮ ಕೆಲವೊಂದು ದಲಿತ ಹುಡುಗರು ಅದಾರೆ ಸರ್। ಅವ್ರೇನೆಲ್ಲ ಏನಾದ್ರು ಇಲ್ಲ, ಆಮೇಲೆ ನಾವು ದಲಿತರದೀವಿ, ನಾವು ಎಲ್ಲ ಗುಡಿಗಳಿಗೆ ಬರೋರ, ನೀವು ಯಾರು ನಮಗೆ ನಿಲ್ಸೋರು, ಆಮೇಲೆ ಈ ಜಾಗ ನಿಮ್ದಲ್ಲ, ಇದು ಮಹಾನಗರ ಪಾಲಿಕೆ ಜಾಗ ಐತೆ ಅಂತೇಳಿ ಅಂದ ತಕ್ಷಣ ಅವ್ರಿಗೇನೋ ಮಾತಾಡೋ ಇದರಿಂದ ಅವ್ರನ್ನ ಕರೆದು ಹಿಂದಿಂದ ಬಂದು ಏನೋ ಸಡನ್ಲಿ ಅವ್ರಿಗೆ ಹೊಡೆದು ಬಿಟ್ಟರು ಸರ್। ಅದು ಹೊಡೆದ ತಕ್ಷಣ ಅಲ್ಲಿ ಪೊಲೀಸರು ಬಂದರು। ಪೊಲೀಸರು ಅವ್ರನ್ನೆಲ್ಲ ಲಾಠಿ ಚಾರ್ಜ್ ಮಾಡಿ ಎಲ್ಲರನ್ನೂ ಕಳಿಸಿದ್ರು ಸರ್। ಹುಡುಗರು ಒಂದು ಸ್ವಲ್ಪ ತಲೆಗೆ ಆಮೇಲೆ ಎದಿಗದು ಒಂದು ಸ್ವಲ್ಪ ಪೆಟ್ಟು ಐತಿ, ಒಬ್ಬ ಹುಡುಗ ಏನೋ ಒಂದು ಸ್ವಲ್ಪ ಸೀರಿಯಸ್ ಇಂಜುರಿ ಐತೆ ಸರ್, ಹೆಡ್ ಇಂಜುರಿ ಐತಿ, ಅದೇನೋ MRI ಮಾಡ್ಬೇಕಂತ ಹೇಳಿ ಏನೋ ಡಾಕ್ಟರ್ಸ್ ಹೇಳ್ತಾರೆ ಸರ್। ನಿಮ್ಮ ಮೇಲೆ ಆರೋಪ ಮಾಡಿದ್ರು ಅಂದರೆ ನೀವು ಇದನ್ನು ಮಾಡಕತ್ತೀರಿ ಅಂತೇಳಿ ನಿಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ DC ಅವ್ರು ಮನವಿ ಕೊಟ್ಟಿದ್ರು ಸರ್। ಅದು ಫಸ್ಟ್ ಆಫ್ ಆಲ್ ಸರ್, ಅದು ನಾ ಏನಾದರೂ ನನ್ನ ಮನೆಯಲ್ಲಿ ಕಟ್ಕೊಳತ್ತಿದ್ದೀನಿ ಅಥವಾ ನಾ ಏನಾದರೂ ಪರ್ಸ್ನಲ್ ಏನಾದರೂ ಕಟ್ಕೊಳತ್ತಿದ್ದೀನಿ, ಅದು ನಾ ಏನೋ ಅತಿಕ್ರಮಣ ಮಾಡ್ತೀನಿ, ಅದನ್ನು ಜಾಗನ ಕಬ್ಜಾ ಮಾಡ್ತೀನಿ ಅಂತ ಹೇಳ್ಬೋದು ಸರ್। ಬಟ್ ಎಲ್ಲ ಸಮಾಜದವ್ರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾ ಅಲ್ಲಿ ಗಣಾಚಾರಿ ಗಲ್ಲಿ ಒಳಗೆ ಸರ್ ದಲಿತರದವರು, ಲಿಂಗಾಯತರದವರು, ಮರಾಠ ಸಮಾಜದವರದರು, ಕುರುಬರದರು, ಆಮೇಲೆ ಅಲ್ಲಿ ಆಜುಬಾಜುಕ ಗೌಳಿ ಸಮಾಜದವರದರು, ಸಂತ ಹರಳೆಯ ಸಮಾಜ ಅಂದ್ರೆ ಚಪ್ಪಲ್ ಹೊಡಿತಾರಲ್ಲ ಸರ್, ಅವರು ಸಮಗಾರ ಸಮಾಜದವರು ಅವ್ರು ಅದಾರ ಸರ್। ಹಿಂದೆ ನಮ್ಮದು ಬಾಬಾ ಸಾಹೇಬ್ ಅಂಬೇಡ್ಕರ್ ಗಲ್ಲಿ ಇದೆ, ಅವ್ರು ಎಲ್ಲ ಸಮಾಜದವ್ರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಮತ್ತು ಅವ್ರಿಗೂ ಸಾಕಷ್ಟು ಸಲ ಹೇಳಿದ್ರು ಸರ್, ಇದು ಭವನ ಕಟ್ಟಾದ್ಮೇಲೆ ನೀವು ಯೂಸ್ ಮಾಡಿರೋದನ್ನ ಅಂತ ಹೇಳಿದ್ರು ಸರ್। ನಾ ಏನಾದರೂ ಅದ್ರ ಭವನ ಕಟ್ಟಿ ಎಲ್ಲ ಸಮಾಜಕ್ಕೆ ಉಪಯೋಗ ಆಗಲಿ ಅನ್ನೋದು ಏನಾದರೂ ನಂದು ದುರುದ್ದೇಶ ಹಿಡ್ಕೊಂಡು ಮಾಡಿದ್ರೆ ಸರ್, ಅದು ನೀವು ಡಿಸೈಡ್ ಮಾಡ್ರಿ ಸರ್। ಅದು ನಂದು ಮಾಡಿದ್ದು ತಪ್ಪಾಯ್ತು, ಅದನ್ನು ಕರೆಯಿತು ಸರ್। ಅವರೆಲ್ಲ ಶಾಪುರ, ವಡಗಾವ್, ಅನಗೋಳ್, ಆಮೇಲೆ ಮಚ್ಚೆ, ಪೀರ್ನೋಡಿ, ಆಮೇಲೆ ಈ ಕಡೆ ಸುಳ್ಗ ಸರ್, ಹಿಂದೂ ಖಾಟಿ ಸಮಾಜ ಅಂತ ಹೇಳಿ ಅಂತಾರೆ ಸರ್ ಅವರು। ಖಡ್ಗರು ಸರ್, ಖಡ್ಗರು ಅಂದರೆ ಇದು ಮಟನ್ ಅಂಗಡಿಯವರು ಇರ್ತಾರಲ್ಲ ಸರ್, ಆ ಮಟನ್ ಅಂಗಡಿಯವ್ರು ಸರ್ ಅವರೆಲ್ಲ। ಅಂದರೆ ಎಷ್ಟು ವರ್ಷದಿಂದ ಸರ್ 2000 ಆ್ಯಕ್ಚುಲಿ ಅವ್ರು ಹೇಳ್ತಾರೆ ಸರ್, ನಾವು 100 ವರ್ಷ ಇದೀವಿ, 200 ವರ್ಷ ಇದೀವಿ, 300 ವರ್ಷ ಇದೀವಿ ಅಂತ ಹೇಳಿ ಅವ್ರದ್ದು ಅಲ್ಲಿ ಯಾರ್ದು ಏನೂ ಸಂಬಂಧ ಇಲ್ಲ ಸರ್। ಅದು ಬೇಸಿಕ್ಲಿ ಸರ್, ಅದು ನಮ್ಮ ಗಣಾಚಾರಿ ಗಲ್ಲಿ ರಹಿವಾಸಿ ಸರ್, ಕಾಟೇಕರ್ ಅನ್ನೋರ್ದು ಒಂದು ಜಾಗ ಸರ್। ಅದು ಕಾಟೇಕರ್ ಅವ್ರ ಜಾಗ, ಅದು ಮಹಾನಗರ ಪಾಲಿಕೆಗೆ ದಾನ ಕೊಟ್ಟರು ಸರ್ 1928 ಅಲ್ಲಿ ಮುಂಚೆಯಿಂದ ಸರ್ ಅದು ಅಲ್ಲಿ ಶಿಪ್ ಮಾರ್ಕೆಟ್ ಅಂತ ಹೇಳಿ ಅಂದ್ರೆ ಕುರಿಗಳು ಮಾರಾಟ ಮಾಡ್ಕೊತ ಬಂದಿದ್ರು ಸರ್। ಈಗ ಅದನ್ನು ನಡ್ಕೊತ ಬಂದಿದೆ ಸರ್, ಅದಕ್ಕೆ ಯಾರ್ದು ಏನೂ ಸಂಬಂಧ ಇಲ್ಲ ಸರ್।
ಬಟ್ ಅವರು ಈಗ ನಮ್ದು ಅಂತ ಹೇಳಿ 2014 ಚಾಲೂ ಮಾಡ್ರಿ ಸರ್. ಮಹಾನಗರ ಪಾಲಿಕೆಗೆ 2020 ಫಸ್ಟ್ ಅಪ್ಲಿಕೇಶನ್ ಕೊಟ್ಟಿದ್ದು ಸರ್ ಅವರು, ಈ ಜಾಗ ನಮಗೆ ಕೊಡ್ರಿ ಅಂತ ಹೇಳಿ. ಆಗ ಮಹಾನಗರ ಪಾಲಿಕೆದವ್ರಿಗೆ ಹಿಂಬರನ್ನು ಕೊಟ್ಟಿದ್ದಾರೆ ಸರ್. ಈ ಜಾಗ ಸರ್ಕಾರದ ನಿಯಮಾವಳಿಯಲ್ಲಿ ಅವಕಾಶ ಇಲ್ಲ ನಿಮಗೆ ಕೊಡೋಕ್ಕಂತ ಹೇಳಿ ಕೂಡ ಸರ್ ಅವರು ಕಬ್ಜಾ ಹಂಗೆ ಇಟ್ಕೊಂಡ್ರು ಮತ್ತು ಮಹಾನಗರ पालिकेदವ್ರನ್ನು कण मुचकून कुंतार सर. मात्र खाटीक समाजातील लोकांनी या बांधकामाला विरोध केला आणि जिल्हाधिकारी यांच्याकडे गल्लीतील लोकांनी विनंती केली. त्यानंतर सर्वेक्षण अधिकारी आले आणि जागेचे सर्वेक्षण केले. समुदाय भवन बांधल्यास देवळाला येणाऱ्या लोकांना अडथळा होईल असे सांगण्यात आले. यावरून वाद वाढला आणि हाणामारीपर्यंत पोहोचला. ಕಣಾಚಾರಿ ಗಲ್ಲಿ ಒಳಗೆ ಇತರದ ಸರ್ಕಾರಿ ಗೌರ್ಮೆಂಟ್ ಜಾಗ ಐತ್ರಿ. ಅಲ್ಲಿ ಒಂದು ಸಣ್ಣ ಕಾರ್ಯಾಲಯ ಕಟ್ಬೇಕಂತೇಳಿ ನಮ್ಮ ಎಲ್ಲರೂ ಮಂದಿ ಇದನ್ನು ಮಾಡಕತ್ತಾರ್ರಿ. ಆಮೇಲೆ ಎಲ್ಲರೂ ಬಂದಾರ, ಪೊಲೀಸರು ಬಂದಾರ್ರಿ, ಮತ್ತು ಅದು ಜಾಗ ಮಾಪ್ ಮಾಡೋರು ಬಂದಾರ್ರಿ. ಎಲ್ಲರೂ ಮಾಪ್ ಮಾಡಕತ್ತಾರು, ಎಲ್ಲರೂ ಅದಾರ್ರಿ. ಇವ್ರಿಗೆ ಬಾ ಮಾತಾಡೋಣ ಅಂತೇಳಿ ಒಳಗೆ ಕರೆದ ಕಸಿಂದ ಒಂದು 10-20 ಮಂದಿ ಕೂಡಿ ಇವಾಗ 2 ಹುಡುಗರಿಗೆ ಬಡದು ಪೂರ ತಲೆ ಬಡದಾರ್ರಿ. ನನ್ನ ಮಗಗೆ ಇನ್ನೊಂದು ಹುಡುಗಗೆ ರೀ. ಅವ್ರಲ್ಲ ಕಟ್ಕರ್ ಮಂದಿ ಬಡದಾರ್ರಿ. ಹಾಂ ರೀ. ಯಾವಾಗೂ ಜಗಳನೂ ಆಗಿಲ್ಲ, ಏನೂ ಆಗಿಲ್ಲ ರೀ. ಜಗದ ಸಲುವಾಗೇನ ರೀ. ಏನು ಇಟ್ಟಂಗಿ ತೊಗೊಂಡು ಹೊಡೆದಾರ ಕಾಣಿಸ್ತೈತಿ ರೀ. ನಾವು ಇರಲಿಲ್ಲ, ನಮಗೆಲ್ಲ ಒಳಗೆ ಕಳಿಸಿದ್ರು ಹೋಗಿ ಅಂತ ಹೇಳಿದ್ರು. ನಾವು ಮನೆಗೆ ಬಂದಿದ್ದು ರೀ. ಈಗ ಒಂದು ತಾಸು ಆತ್ರಿ ಅಷ್ಟ. ಇಬ್ಬರು ಮಂದಿನ ಬಡ್ದಾರ್ರಿ. ಅವ್ರು ಭಾಳ ಮಂದಿ ಇದ್ರಿ, ಒಂದು 20 ಮಂದಿ ಇದ್ರಿ. ಹೆಣ್ಮಕ್ಳು ಒಂದು 20 ಮಂದಿ ಇದ್ರು, ಗಂಡ್ಮಕ್ಳು ಒಂದು 20 ಮಂದಿ ಇದ್ರಿ. ಇಬ್ರು ಇದ್ರಿ, ಎಲ್ಲರೂ ಇದ್ರಿ. ನಾವು ಇದ್ದೀವಿ, ನಾವು ಏನೋ ತಕರಾರು ಮಾಡಿಲ್ಲ ರೀ. ಅವ್ರ ತಕರಾರು ನಾವು ಕೊಡೋದಿಲ್ಲ, ಬಿಟ್ಟು ಕೊಡೋದಿಲ್ಲ. ಹಾಂ, ಅವ್ರ ಸಂಬಂಧ ಇಲ್ಲ ರೀ ಅದು. ಹಾಂ, ಅವ್ರು ಎಲ್ಲವರು ಏನು ಬರೀ ಕಟಕರ ಅಂತೇಳಿ, ಕಾಟೇಕರ್ ಜಾಗ ಅದು, ಕಟಕರ ಅಂತೇಳಿ ಹೆಸರು ಹಚ್ಕೊಂಡು ಕುಂತು ಬಿಟ್ಟಾರ್ರಿ ಅವರು. ನಮ್ಮ ಹೆಸರು ರೇಣುಕಾ ತಳವಾರ್ ರೀ. यामध्ये एका व्यक्तीला डोक्याला गंभीर इजा झाली आहे असे सांगण्यात आले. विनोद कोलकार, KMM मराठी, बेळगाव.